ಹಾಯ್ ಫ್ರೆಂಡ್ಸ್, ಇನ್ನು ಇದು ಬಂದು ಮನೆ ಗೃಹ ಪ್ರವೇಶ ಪಾರ್ಟ್ 3 ಆಗಿರುತ್ತೆ. ಯಾಕಂದ್ರೆ ಒಂದು ಸ್ವಲ್ಪ ಲೇಟ್ ಆಯಿತು ನನಗೆ. ನಿನ್ನೆ ಒಂದು ಸ್ವಲ್ಪ ಎಡಿಟಿಂಗ್ ಅದು ಮಾಡ್ಲಿಕ್ಕಾಗಿಲ್ಲ, ಹಾಗಾಗಿ ಇವತ್ತು ಹಾಕ್ಲತ್ತೀನಿ. ಇನ್ನು ಇದು ಬಂದು ಗೃಹ ಪ್ರವೇಶದ ದಿನದ ಮಾರ್ನಿಂಗ್ 5 ಗಂಟೆಗೆ ಹಂಗೆ ವ್ಲಾಗ್ಸ್ ಸ್ಟಾರ್ಟ್ ಮಾಡೀನಿ. ಹಾಗೆ 5 ಗಂಟೆಗೆ ಹಂಗೆ ನಮ್ಗೆ ಗಂಗೆ ಪೂಜೆ ಮಾಡೋದಿತ್ತು. ಹಾಗಾಗಿ ಗಂಗೆ ಪೂಜೆ ಮಾಡೋ ಸಲುವಾಗಿ ನಮ್ಮ ಮನೇಲಿಂದ ಎಲ್ಲರೂ ನಾವು 4 ಗಂಟೆಗೆ ಹಾಗೆ, ಆ್ಯಕ್ಚುಲಿ ನಾನು ಮಲ್ಕೊಂಡಿದ್ದೆ ನೈಟು 3 ಗಂಟೆಗೆ ಹಂಗೆ. ಮತ್ತೆ ಎದ್ದು 4 ಗಂಟೆಗೆ ಹಂಗೆ ಎದ್ದು ನಮ್ಮಮ್ಮ ಎಬ್ಬಿಸಿ ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ನಮ್ಗೆ ಏನಂದ್ರೆ ಇಬ್ಬರು ಹೆಣ್ಮಕ್ಳಿಗೆ ಮತ್ತು ನಮ್ಮ ತಂದೆ ತಾಯಿಗೆ ನಮ್ಮ ತಮ್ಮದೇರಿಗೆ ಎಲ್ಲ ಮನೆಯವರು ರೆಡಿಯಾಗಿರ್ರಿ ಅಂತಂತ ಹೇಳಿರು ಪೂಜಾರಿ. ಹಾಗಾಗಿ ನಾವು ಒಂದು 5 ಗಂಟೆಗೆ ಹಂಗೆ ರೆಡಿಯಾಗಿ ಗಂಗೆ ಪೂಜೆ ಸಲುವಾಗಿ ಇನ್ನು ನಮ್ಮ ಊರಾಗಿರೋ ಬಸವಣ್ಣನ ಗುಡಿಗೆ ಬಂದಿದ್ದೇವೆ. ಇಲ್ಲಿ ಬೋರ್ ಅದ, ಬೋರಿಗೆ ಪೂಜೆ. ಆ್ಯಕ್ಚುಲಿ ಇಲ್ಲಿ ಬೋರ್ವೆಲ್ ಇತ್ತು, ಬೋರ್ವೆಲ್ ತೆಗ್ದು ಅದಕ್ಕೆ ಬೋರ್ ಮಾಡ್ಸ್ಯಾರ. ಹಾಗಾಗಿ ಅಲ್ಲಿ ಬಂದು ಪೂಜೆ ಸ್ಟಾರ್ಟ್ ಮಾಡ್ಯಾರ. ಇನ್ನು ನನಗೆ ನಮ್ಮ ಅಕ್ಕಗೆ ಅಂದ್ರೆ ನಮ್ಮದು ಸ್ವಂತ ಅಕ್ಕ ಅಲ್ಲ, ಅಂದ್ರೆ ನಮ್ಮದು ಸರ್ ಹೆಣ್ತೀವಿ. ಇನ್ನು ನಮ್ಗೆ ಸ್ವಂತ ಅಕ್ಕನ ಥರನೇ. ಹಾಗಾಗಿ ಅವ್ರು ಇರಬೇಕು ಅಂದ್ರೆ ಮನೆ ಹೆಣ್ಮಕ್ಳು ಇರ್ಬೇಕಂದಿರು. ಬಟ್ ಏನಾಯ್ತಪ್ಪ ಅಂದ್ರೆ ನಮ್ಮದು ಸ್ವಂತ ಅಕ್ಕಗೆ ಸ್ವಲ್ಪ ಸೂತಕ್ಕಿದ್ದ ಸಲುವಾಗಿ ಇನ್ನು ನಮ್ಮ ಅಕ್ಕ ಅಂದ್ರೆ ನಮ್ಮ ಸರ್ ಹೆಂಡ್ತಿ ಅಂದ್ರೆ ನಮ್ಮದೇ ಕಾಸ್ಟು. ಇನ್ನು ನಮ್ಮದು ಸರ್ ವೈಫ್ ಇರ್ತಾರೆ. ಹಾಗಾಗಿ ಅವ್ರಿಗೆ ಇರ್ರಿ ಅಂದ್ರೆ ಅವರು ಪಾಪ 3-4 ತಿಂಗಳು ಮಗುವಿಗೆ ಇಟ್ಕೊಂಡು ಅವ್ರೊಂದು 5 ಗಂಟೆಗೆ ಸ್ನಾನ ಮಾಡಿಕೊಂಡು ಅವರು ರೆಡಿಯಾಗಿ ಬಂದಿರು. ಇನ್ನು ಯಾಕಂದ್ರೆ ನಮ್ಮ ತಂದೆ ತಾಯಿ ನಮ್ಮದು ಕಾಲು ತೊಳೆದು ಪೂಜೆ ಮಾಡಪ್ಲೇ ಇರ್ಬೇಕಂತಂದ್ರೆ ಮಕ್ಕಳು ಸಮಾನ ಇರ್ಬೇಕಂತಂದು ಸಲುವಾಗಿ ನಮ್ಮ ಅಕ್ಕಗೆ ಹೇಳಿ ಸಲುವಾಗಿ ಅವ್ರು ಭೀ ರೆಡಿಯಾಗಿ ಬಂದಿರು. ಇನ್ನು ಬಂದು ಇಲ್ಲಿ ಕಂಕಣ ಎಲ್ಲ ಕೈಗೆಲ್ಲ ಕಟ್ಟಿರು. ಇನ್ನು ಅವರೇ ಹಾರ ಅದು ಎಲ್ಲ ಮಾಡ್ಕೊಂಡು ಬಂದಿರು. ಪೂಜಾರಿ ಅವರಿಗೆ ಹಾರ ಎಲ್ಲ ಅವ್ರ ಕಡೆ ಒಪ್ಸಿದ್ದೇವೆ. ಹಾಗಾಗಿ ಅವರೇ ಎಲ್ಲ ಮಾಡ್ಕೊಂಬಂದು ಏನೇನು ಪೂಜೆ ಸಲುವಾಗಿ ಬೇಕಾಗಿತ್ತಲ್ವ ಎಲ್ಲ ಅವರೇ ಮಾಡ್ಕೊಂಡು ಬಂದಿರು. ಹಾರಗಳು ಅವೆಲ್ಲ ನಾವು ಓನ್ಲಿ ನಮಗೆ ತೆಂಗಿನಕಾಯಿ ಅಷ್ಟೇ ಹೇಳಿರು. ಇನ್ನು ತೆಂಗಿನಕಾಯಿ ಅಷ್ಟು ತೊಗೊಂಡು ಬಂದಿದ್ದೇವೆ. ಇನ್ನು ನಾನು ನಮ್ಮ ತಮ್ಮದರೆಲ್ಲ ರೆಡಿಯಾಗಿ ಬಂದಿದ್ದೇವೆ. ಇನ್ನು ನಮ್ಮ ದೊಡ್ಡ ತಮ್ಮ ರೆಡಿಯಾಗಿ ಬಂದನು. ಇಲ್ಲಿ ಬಂದ ಮೇಲೆ ಇನ್ನು ನಮ್ಗೆ 2 ಫೋಟೋ ಹೇಳಿರು ಮನೆ ದೇವ್ರದ್ದು. ನಿಮ್ಗೆ ಯಾವ್ದು ಇಷ್ಟ ಬಂದಿದ್ದು ದೇವ್ರು ಮಾಡ್ಕೊಂಬ ಅಂದ್ರೆ ಇನ್ನು ಒಂದು ರೇಣುಕಾ ಎಲ್ಲಮ್ಮ ನಮ್ಮ ಅಮ್ಮವ್ರ ಮನೆ ದೇವರು, ಮತ್ತು ಹಂಗೆ ಅಂದ್ರೆ ಮೊಗಡಂಪಳ್ಳಿ ಎಲ್ಲಮ್ಮಾಯಿ ಅಂತಾರ ಅವರು, ಮತ್ತು ನರಸಿಂಹಸ್ವಾಮಿ ಇದೆ ಅವ್ರದ್ದು 2 ಫೋಟೋ ಮಾಡಿಸ್ಕೊಂಡು ಬಂದಿದ್ದೇವೆ. ನಾನು ಬುಧವಾರ ದಿನವೇ ಹೋಗಿದ್ದೇವಲ್ವ ಸಂತಿಗೆ, ಅವತ್ತಿನ ದಿನ ಹೇಳಿ ಮಾಡಿಸ್ಕೊಂಡು ಬಂದಿದ್ದೇವೆ. ಫೋಟೋಗಳು ಆರ್ಡರ್ ಕೊಟ್ಟು ಬಂದ್ರೆ 1-2 ಗಂಟೆದಾಗ ಹಂಗೆ ಕೊಟ್ಟಾರ. ಇನ್ನು ಇಲ್ಲಿ ಬಂದು ನಮ್ಮ ಅಮ್ಮನ ಕೈಲಿ ಪೂಜೆ ಮಾಡಿಸ್ಲತ್ತಾರ. ಅಂದ್ರೆ ಗಂಗೆ ಪೂಜೆ ಇಲ್ಲಿ ಬೋರ್ ಅದ, ಬೋರಿಗೆ ಅಂದ್ರೆ ಪಂಪ್ ಬೋರ್ ಇರ್ತದಲ್ವ ಅದು ಇತ್ತು, ಅದೆಲ್ಲ ತೆಗೆದು ಈಗ ಮೋಟರ್ ಮಾಡ್ಯಾರ. ಹಾಗಾಗಿ ಅದಕ್ಕೂ ಪೂಜೆ ಮತ್ತು ಫೋಟೋಗಳು 2 ಇಟ್ಟಾರಲ್ವ ಅದಕ್ಕೂ ಪೂಜೆ. ಇನ್ನು ಮನೆಗಿಂದು ದೇವ್ರದ್ದು ಮೂರ್ತಿಗಳು ಇರ್ತಾವಲ್ವ ಅವೆಲ್ಲ ತೊಗೊಂಡು ಒಯ್ದಿದ್ದೇವೆ ಅದ್ರದ್ದೆಲ್ಲ. ಇನ್ನು ಮನೆ ಒಳಗೆ ಭೂಮಿ ಪೂಜೆ ಮತ್ತು ಗಂಗೆ ಪೂಜೆ ಮತ್ತು ಆಕಳದ್ದು ಒಳಗೆ ಹೋಗೋತನ ಪೂಜೆ ಹೋಮ ಏನೋ ಆಗತನ ಮನೆ ದೇವ್ರುಗಳು ಯಾವ್ದು ಭೀ ಒಳಗೆ ಹೋಗಬಾರ್ದು ಅಂದು ಸಲುವಾಗಿ ಇನ್ನು ಅದು ಆವತ್ತಿನ ದಿನವೇ ಅಂದ್ರೆ ನಾವು ಪೂಜೆ ಮಾಡಿ ಗಂಗೆ ಪೂಜೆ ಮಾಡಿ ಮನೆಗೆ ಹೋಗೋ ದಿನವೇ ಎಲ್ಲ ದೇವ್ರುಗಳು ಹಳೆ ಮನೆ ದೇವ್ರುಗಳೆಲ್ಲ ಒಯ್ಬೇಕು ಅಂದ ಸಲುವಾಗಿ ಅಲ್ಲಿನ ದೇವ್ರುಗಳು ಮತ್ತು ನಮ್ಮಮ್ಮ ಹೊಸದು ಲಕ್ಷ್ಮೀ ಮೂರ್ತಿ ಮಾಡಿಸಿರು. ಅದೆಲ್ಲ ಇಟ್ಟು ಪೂಜೆ ಮಾಡಿ ಅದಕ್ಕೆಲ್ಲ ಅಭಿಷೇಕ ಅದು ಮಾಡಿ ಇನ್ನು ಇಲ್ಲಿ ಬಂದು ನಮ್ಗೆ ಕುಂಕುಮ ಅರಿಶಿಣ ಅಂದ್ರೆ ನಾನು ನಮ್ಮದು ಅಕ್ಕ ಇಬ್ಬರು ಮುತ್ತೈದೆಗೆ ಇರಬೇಕಿತ್ತು. ಹಾಗಾಗಿ ಅಂದ್ರೆ ಇದು ಮುತ್ತೈದೆ ಬೇರೆ, ಅವರು ಮಾಡಿಸೋ ಮುತ್ತೈದೆ ಬೇರೆ, ಮತ್ತು ನಮ್ಮ ಅಮ್ಮವರು ಮಾಡೋ ಮುತ್ತೈದೆ ಬೇರೆ. ಹಾಗಾಗಿ ಇನ್ನು ಮನೆ ಹೆಣ್ಮಗಳಾಗಿ ನಾನು ಉಳಿದಿದ್ದ, ನಮ್ಮ ಅಕ್ಕ ಇರಪ್ಲೇ ಇರಲಿಲ್ಲ ಅಂದ್ರೆ ಅವ್ರದ್ದು ಒಂದು ಸ್ವಲ್ಪ ಸೂತಕದಂತ ಹೇಳಿನಲ್ವ ಅದ್ರದ್ದು ಒಂದು ವಿಚಾರ. ಇನ್ನು ಮತ್ತು ನಮ್ಮ ಅಕ್ಕ ಸ್ವಲ್ಪ ಹೊರಗಿರಬೇಕಾಯ್ತು. ಹಾಗಾಗಿ ಆಕೆ ಉಳಿದಿರಲಿಲ್ಲ. ನಮ್ಮ ಮನೆ ಮಗಳಾಗಿ ಅಂದ್ರೆ ಹಿರಿಮಗಳು ಇಲ್ಲ ಅಂತಂದು ನಾನು ನಮ್ಮ ಮನೆಯವರು ಮತ್ತು ಉಪವಾಸ ಉಳಿದಿದ್ದೇವೆ ಮುತ್ತೈದೆ ಸಲುವಾಗಿ. ಇನ್ನು ಇಲ್ಲಿ ಬಂದು ಆರತಿ ಮಾಡ್ಕೊಳತ್ತಿದ್ದೇವೆ ಎಲ್ಲರೂ. ಮಾನಸ ತುದಿ ಮಾಲೆ ಘನಕ ನಿಲುಕದ, ಮಾನಸ ತುದಿ ಮಾಲೆ ಘನಕ ನಿಲುಕದ, ತಾನೆ ಹೊಳೆಯುತ್ತಾದೋ ಜಗ ಜಗ ಜ್ಯೋತಿ ಬೆಳಗುತ್ತಾದೋ, ಜಗ ಜಗ ಜ್ಯೋತಿ ಬೆಳಗುತ್ತಾದೋ. ಅಷ್ಟಮಗಿರಿ ಚನ್ನ ಮಸ್ತಕದಳು ಚೆಲುವ, ಅಷ್ಟಮಗಿರಿ ಚನ್ನ ಮಸ್ತಕದಳು ಚೆಲುವ, ವಸ್ತು ಹೊಳೆಯುತ್ತಾದೋ ಜಗ ಜಗ ಜ್ಯೋತಿ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೆ, ಸದಾ ವಸಂತಂ ಹೃದಯಾರವಿಂದೆ, ಭವಂ ಭವಾನಿ ಚೈತನ್ಯ ಮಾಮಿ ಕರ್ಪೂರ ದೀಪಂ ಜಯಾಮಿ, ಕರ್ಪೂರ ಗವರಂ ಕರುಣಾವತಾರಂ ಶಿವ ಹರ ಹರ ಮಹಾದೇವ. ಆಯ್ತಾ ಕೊಡಿ. ಪೂಜೆ ಮಾಡಿ ನಾಳೆಗೆ ಪಾದಕವ್ರಿಗೆಲ್ಲ ಪೂಜೆ ಮಾಡಿ
ಕೂಡ ಮಗ ಎಲ್ಲ ಕೂಡ ಸೇಮ್ ಮುಟ್ಟೆ ಮಾಡ್ತಾರೆ ಅದು ನಾಳೆಗೆ ಅವ್ರ ಕಣಿಗೆ ಪಾದಕ್ಕೆ ಹತ್ಬಿಟ್ಟು ಪಾದಕ್ಕೆ ಹತ್ತಿದ್ರೆ ಬೇರೆ ಹತ್ತಿರುತ್ತೆ ಪಾದಕ್ಕೆ ಹತ್ತಿದ್ರೆ ಪಾದಕ್ಕೆ ಸಪ್ರೇಟ್ ಎಳೆದು ತಗೋದು ಕೂಡ ಮನೆಗೆ ಕೂಡ ಹೇಳಂತ ಗಮನ ಮುಟ್ಟಿದ್ದು ಬಂತು ಇದೆಲ್ಲ ಬರೋದು ಓಂ ನೈವೇದ್ಯಂ ಸರ್ವಸಪೇತ ನಾನಾಭಕ್ಷಕಂ ನೈವೇದ್ಯಂ ಆಚಮನಂ ಸಮರ್ಪಯಾಮಿ ಫಲನೈವೇದ್ಯಂ ಆಚಮನಂ ಸಮರ್ಪಯಾಮಿ ಇಲ್ಲ ಒಂದು ಪೂಜಿಸೋದಕ್ಕೆ ಬರೋದು ನಾವು ಇನ್ನು ಇಲ್ಲಿ ಬಂದು ಏನೋ ನಾವಿಬ್ಬರು ಹೆಣ್ಮಕ್ಳಿಗೆ ನಮ್ಮ ಅಮ್ಮ ಅಪ್ಪ ಬಂದು ನಮ್ಮ ತಾಳಿ ಪೂಜೆ ಮಾಡೋರು, ನಮ್ಮ ಅಮ್ಮ ಬಂದು ತಾಳಿ ಪೂಜೆ ಮಾಡಿ ಇನ್ನು ತೆಲಿಗೆಲ್ಲ ಅದು ಮುತ್ತೈದೆ ಸಲುವಾಗಿ ದಂಡಿ ಕಟ್ತಾರಲ್ವ ಅವೆಲ್ಲ ಕಟ್ಟಿ ತಾಳಿ ಪೂಜೆ ಮಾಡಿ ಇನ್ನು ನಮ್ಮ ಗಂಧ ಹಚ್ಚಿ ಕುಂಕುಮ ಹಚ್ಚಿ ಇನ್ನು ಪಾದ ಪೂಜೆ ಮಾಡ್ಲತ್ತಾರ. ಮೇನ್ ಇಟ್ಟಿದ್ದೆ ಹೆಣ್ಮಕ್ಳಿಗಂತ ಇದ್ರ ಸಲುವಾಗಿ, ಯಾಕಂದ್ರೆ ನಮ್ಮ ತಂದೆ ತಾಯಿ ಬಂದು ನಮಗೂ ಕಾಲು ಮುಟ್ಟಪ್ಲೆ ಇರ್ಬೇಕಂತಂದ್ರೆ ಈಗ ಮನೆಗೆ ಯಾರೋ ಸೊಸೆ ಆಗಲಿ ಬೇರೆದವ್ರಾಗಲಿ ಇಟ್ಟರೆ ಕಾಲು ಅವ್ರು ಮುಟ್ಟಲ್ಲಲ್ವ, ಹೆಣ್ಮಕ್ಳಿಗಾದ್ರೆ ಕಾಲು ಮುಟ್ಟಿ ಪೂಜೆ ಮಾಡಿ ಇನ್ನು ಕಾಲದು ಶಣ್ ಮಾಡ್ಬೋದಲ್ವ. ಹಾಗಾಗಿ ಹೆಣ್ಮಕ್ಕಳೇ ಇರಬೇಕು ಅಂದಿದ್ದ ಸಲುವಾಗಿ ನಾನು ಲಾಸ್ಟ್ ಸಿಚುವೇಶನ್ದಾಗ ಅವರು ಯಾವಾಗಪ್ಪ ಅಂದ್ರೆ ನಾನು ಗುರುವಾರ ದಿನ ನೈಟು ಹಿಂಗೆ ಎಲ್ಲ ಅವರು ಎಲ್ಲ ಪೂಜೆ ಎಲ್ಲ ಪ್ರಿಪೇರ್ ಮಾಡ್ಲಾಕ ಬಂದಿದ್ದಾಗ ಅವಾಗ ಕೇಳಿದ್ರು ಅವರು ಇಬ್ಬರು ಮನೆ ಹೆಣ್ಮಕ್ಳು ಇರಬೇಕಾಯ್ತದ ಅಂತಂದರು. ಬಟ್ ನಾವು ಖುಷಿದಾಗ ಇದ್ದೇವೆ ಇಬ್ಬರು ಹೆಣ್ಮಕ್ಳು ಇರಬೇಕಾಯ್ತದ ಅಂತ. ಬಟ್ ನಾನೇ ಕೇಳ್ದೆ ಇನ್ನು ನಮ್ಮ ಅಕ್ಕಗೆ ಹಿಂಗಾದ ಅಂದಿದ್ದ ಸಲುವಾಗಿ ಅವರು ಇಲ್ಲ ಇರ್ಲಾಕ ಬರಲ್ಲ ಏನೋ ಬೇರೆದವ್ರಿಗೆ ಹೇಳ್ರಿ ಅಂದಿದ್ದ ಸಲುವಾಗಿ ನಾ ಸಡನ್ನಾಗಿ ನಮ್ಮ ಅಕ್ಕ ಇಲ್ಲಿ ನನ್ನ ಬಾಜು ನಿಂತಾರಲ್ವ ಅವ್ರಿಗೆ ಹೇಳಿ ಸಲುವಾಗಿ ನಾ ಅವರು ಉಳಿತೀನಿ. ಸರಿ ನನಗೆ ನೀವು ಮನೆ ಮಗಳಾಗಿ ನೋಡಿದ ಮೇಲೆ ನಾನು ಮನೆ ಮಗಳಾಗಿ ನಾ ಭೀ ಇದು ಮಾಡ್ತೀನಿ ಅಂತಂದು ಅವ್ರು ಉಳಿದವರು. ಹಾಗಾಗಿ ನಾವು ಇಬ್ಬರು ಪಾಪ 4 ತಿಂಗಳು ಮಗುವಿಗೆ ಇಟ್ಕೊಂಡು ಬಂದಾರ ಅವರು. ಇನ್ನು ಹಾಗಾಗಿ ಈಗ ಅವ್ರು ಭೀ ನಮ್ಮಮ್ಮಗೆ ತಾಯಿ ಥರ ನೋಡ್ತಾರೆ, ನಮ್ಮಮ್ಮ ಭೀ ಮಗಳ ಥರ ನೋಡ್ತಾಳೆ. ಹಾಗಾಗಿ ಬಂದು ಇನ್ನು ಪೂಜೆ ಮಾಡಿಕೊಟ್ಟರು ಅವ್ರು ಭೀ. ಇನ್ನು ಇಲ್ಲೆಲ್ಲ ಪಾದ ಪೂಜೆ ಎಲ್ಲ ಆಗಿದ್ಮೇಲೆ ಇನ್ನು ನಮ್ಮ ತಂದೆ ತಾಯಿ ಅಣ್ಣ ತಮ್ಮದೇರು ಇಬ್ಬರು ತಮ್ಮದೇರು ಕಾಲು ಶಣ್ ಮಾಡೋರು. ಇನ್ನು ಅಲ್ಲಿಂದು ನಮ್ಮ ತಾಯಿಗೆ ನಾವು ಪೂಜೆ ಮಾಡಬೇಕು ಈಗ ಅಂದ್ರೆ ನೀವು ತೊಳಿಬೇಕು ಕಾಲು ತೊಳ್ಬೇಡ ತಾಳಿಗಷ್ಟೇ ಹಣೆಗೆ ಹಣೆಗೆ ತಾಳಿಗೆ ಪೂಜೆ ಮಾಡಿ ಆಯ್ತಾ. ಹೂವು ಕೊಡಿದ್ರು ಹೂವು ಹೇಳ್ಬಾರ್ದು. ಕಲ್ಸ ಆತಿ ನೋಡ್ರಿ. ಓಂ ಸಕಲ ಸೌಭಾಗ್ಯವತೆ ದೇವತಾಪಿತ್ರೇಣಾಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೇ ಬ್ರಹ್ಮಜಯ ಗೌರಿ ನಾರಾಯಣ ನಮೋಸ್ತುತೇ ಶ್ರೀ ಮಹಾದೇವತಾಭ್ಯೋ ನಮಃ. ಈಗ ಕಸಕ್ಕೆ ಹೇಳ್ರಿ ಅವ್ರಿಗೆ ಹಾಕ್ರಿ ಬಾಬ್ರಿಗೆ ಹಾಕ್ರಿ ಹಾಕ್ಬೋದು ಅವ್ರವ್ರು ಕೊಡ್ತೀವಿ. ಆಯ್ತು ತೆಗೆದು ಅಲ್ಲೇ ಮೂಡೋರು ತುಂಬ್ಕೊರಿ. ಹಾಂ ಅಲ್ಲೇ ದೀಪ್ ತೆಗಿ ಸ್ವಲ್ಪ ಇದು ಮಾಡು. ಹಂಗೆ ಕೊಡಬಾರ್ದ್ರಿ, ಹಂಗೆ ಕೊಡಬಾರ್ದು. ಹೆಸರು ಕೇಳ್ಬೇಕು, ಹೆಸರು ಕೇಳಿ ಕೊಡಬೇಕು. ಫಸ್ಟ್ ಇಳೆ ಕೊಟ್ಟು ಈಗ ಇದು ನೀರು ಕೂಡ ಇನ್ನು ಇಲ್ಲಿ ಗಂಗೆ ಪೂಜೆ ಮಾಡಿಕೊಂಡು ಈಗ ಮನೆಗೆ ನಡೆದಿದ್ದೇವೆ ಎಲ್ಲರೂ. ಇನ್ನು ನಮ್ಮದು ಕಾಕನ ಮಗಳು ಒಬ್ಬಾಕಿ ಅಂದ್ರೆ ಆರತಿ ಹಿಡಿಲಾಕ ಒಬ್ಬರು ಹಿಡ್ದಿರು ನಮ್ಮ ತಂಗಿನೇ ಬಂದು. ಇನ್ನು ಇಲ್ಲಿಂದು ಮನೆಗೆ ಹೋಗಿ ಮನೆಗೆ ಬಂದು ಆಕಳು ಪೂಜೆ ಮಾಡಿ ಮನೆ ಬಾಗಿಲಿಗೆ ಪೂಜೆ ಮಾಡಿ ಆಕಳು ಪೂಜೆ ಮಾಡಿ ಒಳಗೆ ಗೃಹ ಪ್ರವೇಶ ಮಾಡ್ಕೊತೀವಿ. ಓಂ ಮಹಾಗಜಪತಿ ದೇವತಾಭ್ಯೋ ನಮಃ, ಮಹಾತ್ಮದಾಭ್ಯೋ ನಮಃ, ಅಗ್ನಿ ದೇವತಾಭ್ಯೋ ನಮಃ, ವಾಯು ದೇವತಾಭ್ಯೋ ನಮಃ, ವರುಣ ದೇವತಾಭ್ಯೋ ನಮಃ, ಭೂಮಿ ದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಸರ್ವ ಮಹಾದ್ವಾರ ದೇವತಾಭ್ಯೋ ನಮಃ ಇತಿ ಪೂಜಾಂ ಸಮರ್ಪಯಾಮಿ. ಆಚಮನೀಯಂ ಸಮರ್ಪಯಾಮಿ, ಮುದಂ ಸಮರ್ಪಯಾಮಿ, ಪಾದ್ಯಂ ಸಮರ್ಪಯಾಮಿ. ಸ್ವಲ್ಪ ಅದನ್ನು ಪುಷ್ ಮಾಡಿ. ಓಂ ರುದ್ರಾದೇವತಾಭ್ಯೋ ನಮಃ. ಓಂ ತ್ರೈಲೋಕ್ಯ ಸಂಪದಾಲಕ್ಯ ಸಮಲ್ಯಕರವಿದ್ಯಸ್ತಾನಂದ್ರಃ ಸದಾ ವಸಂತಂ ಹೃದಯಾರವಿಂದೆ, ಸದಾ ವಸಂತಂ ಹೃದಯಾರವಿಂದೆ,
भवं भवानी चैतन्यमामे कर्पूरदीपं निराजयामि ओम यज्ञेन यज्ञमयन्तु देवस्थाने धर्माण्यप्रथमान्यसन्न ते हनाकं महिमानदत्तपूर्वेणं साध्यासन्त देवः सम्भूतपृथवेरसाश्च विश्वकर्मण समवर्ततादे तस्य तष्टाविद्रोपमेते विश्वमाजानमग्रे वेदाहमेतं पुरुषं महन्तम् ओम यशयो नाम रूपादिन्यामहादेव सद्गुरु श्री मೈಲಾರಲಿಂಗ महाराज की जय, श्री वीरभद्रेश्वर महाराज की जय, रेणुका यल्लम्मा माता की जय, मणिवाळेश्वर महाराज की जय, नरसिंह स्वामी महाराज की जय, गुरु रमणसिद्धेश्वर महाराज की जय. ಹಿಂಗ್ ಹಾಕೊಂಡು ಚಳಿ ಹೊಡಿತು. ಹಾ ಹೊಡಿ ಹೊಡಿ. तो वार्षिक होम तो समर्थ महादेवताभ्यो नमः. आवाहनं समर्पयासनं समर्पयामि बलहर्षयामि अनेश्वर मंडल का. नमः शिवाय शांताय सोमाय शंभवे कल्याण पुरस्कारं करोमि. ओम ह्रीं शांति शांति शांति. रेणुका माता की जय, मणिवाळेश्वर महाराज की जय, वीरभद्रेश्वर महाराज की जय. ಕುಡಿಯಕ ನಾವು ಇನ್ನು ಫೈನಲಿ ಫ್ರೆಂಡ್ಸ್ ಆಕಳದ ಮನೆಗೆ ಗೃಹ ಪ್ರವೇಶ ಮಾಡ್ತು. ಆ್ಯಕ್ಚುಲಿ ಮನೆ ಒಳಗೆ ತೊಗೊಂಡು ಹೋಗಬೇಕಿತ್ತು ಆಕಳು. ಬಟ್ ಏನಪ್ಪ ಅಂದ್ರೆ ಇದು ಆಕಳು ಬಂದ್ವಿ ನಮ್ಮ ಕಾಕೋರ್ದೆ, ಇನ್ನು ಬೇರೆದವ್ರದ್ದೆಲ್ಲ ಯಾಕೆ ಅಂತಂದು ನಮ್ಮ ಮನೆದೇ ಅದಲ್ವಾ ಅಂತಂದು ನಮ್ಮ ಕಾಕೋರ್ದು ಆಕಳೇ ತೊಗೊಂಡು ಬಂದಿದ್ದೇವೆ. ಹಾಗಾಗಿ ಇದು ಎಲ್ಲರಿಗೆ ನೋಡಿ ಸ್ವಲ್ಪ ಅಂಜ್ಲತ್ತಿತ್ತು. ಹಾಗಾಗಿ ಪೂರ್ತಿ ಒಳಗೆ ಹೋದ್ರು ಭೀ ಮತ್ತೆ ಎಲ್ಲರಿಗೆ ನೋಡಿ ಅಂಜಿ ಒಳಗೆಲ್ಲ ಮಾಡಿದ ಪೂಜೆ ಎಲ್ಲ ಇದು ಮಾಡ್ತದೆ ಅಂತಂದು ಇನ್ನು ಹೊರಗೆ ಗೃಹ ಪ್ರವೇಶ ಮಾಡಿಸಿದ್ರು. ಅಲ್ಲಿ ಬಾಗ ಮೇಲೆ ಸಮರ್ಥ ಓಂ ಸಹಸ್ರಶೇರಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ ಸಭೋಮಂ ವಿಶ್ವಕಾಮೃತಃ महिमा अतो जायश्च पुरुषः पादो शेहा बभारुणः ततो विश्वान्तामतो पुरः यत्पुरुषेण हविषां देवायज्ञमतन्वता वसन्तो अस्य सीताजं ग्रीष्म इद्वः देवायज्ञं तन्वानाम् अबद्धं पुरुषं पशुं सम्यग्नं बलिः प्रोक्षन् पुरुषं जातमग्रतः. ॐ तच्चयोराणिमहे ओम शांति शांति शांति. जगदम्बा माता की जय, दुर्गा परमेश्वरी माता की जय, नरसिंह की जय, नागलिंगेश्वर महाराज की जय.
ಇನ್ನು ಒಳಗೆ ಮನೆಗೆ ಒಬ್ರೊಬ್ರಾಗಿ ಬಂದು ಇನ್ನು ಮನೆಗೆ ಎಲ್ಲ ರೂಮ್ನಾಗ ಹಾಲ್ನಾಗ ಮತ್ತು 2 ಬೆಡ್ರೂಮ್ನಾಗ ಕಿಚನ್ದಾಗ ಎಲ್ಲರೂ ಲೈನ್ ಬೈ ಲೈನ್ ಆಗಿ ಬಂದು ಇನ್ನು ದೇವ್ರ ಬಳಿ ಎಲ್ಲ ನಾವು ತಂದಿದ್ದು ಕಳಸ ಎಲ್ಲ ಇಟ್ಟು ಇನ್ನು ಹಾಲು ಉಗ್ಸೋ ಪ್ರೋಗ್ರಾಮ್ ಈಗ ಇನ್ನು ಮನೆ ಅಂದಮೇಲೆ ಒಂದು ಮನೆ ಕಟ್ಟಿದ್ದೇವೆ ಅಂತಂದ್ರೆ ಫಸ್ಟ್ ಮಾಡೋದೇ ಹಾಲು ಉಗ್ಸೋ ಕಾರ್ಯಕ್ರಮ ಅಲ್ವಾ. ಹಾಗಾಗಿ ನಾವು ಒಳಗೆ ಗೃಹ ಪ್ರವೇಶ ಆಗೋದು ಇನ್ನು ಹಾಲು ಉಗ್ಸ್ಲಕ್ಕ ಶುರು ಮಾಡಿದ್ದೇವೆ. ಇನ್ನು ಹಾಲು ಉಗ್ಸ್ಲಕ್ಕಾದ್ರೂ ಭೀ ನಾನು ಹೊಸ ಸ್ಟವ್ ಮೇಲೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಬಟ್ ಪೂಜಾರಿ ಎಲ್ಲ ಏನಂದ್ರಪ್ಪ ಅಂದ್ರೆ ಇಲ್ಲ ಮೇನ್ ಮಾಡೋದೇ ಈ ಥರ ಇಟ್ಟಂಗಿ ಅವೆಲ್ಲ ಇಟ್ಟು ಅವರೇ ರೆಡಿ ಮಾಡ್ಯಾರ. ಒಲೆ ಎಲ್ಲ ಅವರೇ ರೆಡಿ ಮಾಡಿ ಇದೇ ಟ್ರೆಡಿಷ್ನಲ್ ಲುಕ್ಕು ಅಂಥೇಳಿ ಈ ಥರನೇ ಮಾಡಬೇಕು ಅಂಥೇಳಿ ಅವರು ಹಾಲು ಉಗ್ಸೋ ಕಾರ್ಯಕ್ರಮ ಭೀ ಮಾಡಿಕೊಟ್ಟರು. ಅವರೇ ಮುಂದಾಗಿ ನಿಂತು ಇನ್ನು ಮನೆ ಹೆಣ್ಮಗಳಾಗಿ ಇಲ್ಲಿ ನಾನೇ ಮಾಡ್ಬೇಕಂತಂದು ಸಲುವಾಗಿ ನಾನೇ ಮಾಡ್ಲತ್ತೀನಿ. ಆ್ಯಕ್ಚುಲಿ ನಂದು ಏನಪ್ಪ ಅಂದರೆ ಇದ್ರಾಗೆಲ್ಲ ನಮ್ಮ ಅಕ್ಕ ಓಡಾಡ್ತಾಳೆ, ನಮ್ಮ ಅಕ್ಕ ಮಾಡ್ತಾಳೆ ಅಂತ ಖುಷಿ ಇತ್ತು. ಯಾಕಂದ್ರೆ ಮನೆ ಹಿರಿಮಗಳಾಗಿ ಆಕಿ ಮಾಡ್ತಾಳೆ ಅಂತಂದು. ಬಟ್ ಆಕಿ ಮಾಡೋ ಸಿಚುವೇಶನ್ದಾಗ ಇರಲಿಲ್ಲ ಅಂತಂದು ನಾನು ಮಾಡಬೇಕಾಗಿ ಬಂತು ಎಲ್ಲನೇ. ಇನ್ನು ಹಾಲು ಭೀ ನಾವು ಅಂದ್ಕೊಂಡಿದ್ದಪ್ಲೆ ಅಂದ್ಕೊಂಡಿದ್ದ ಟೈಮಿಗೆ ನಾವು ಮನೆಗೆ ಗೃಹ ಪ್ರವೇಶ ಮಾಡಿದೇವಿ. ಅಂದ್ಕೊಂಡಿದ್ದ ಟೈಮ್ನಾಗೆ ಮಾರ್ನಿಂಗ್ ಪೂಜೆ ಮುಗೀತು ಮತ್ತು ಅಂದ್ಕೊಂಡಿದ್ದಂಗೆ ಹಾಲು ಭೀ ಕರೆಕ್ಟ್ ಟೈಮಿಗೆ ಉಗ್ಸಿದೇವಿ ಫ್ರೆಂಡ್ಸ್. ಇನ್ನು ಏನಪ್ಪ ಅಂದ್ರೆ ಪೂಜಾರಿ ಅವರೆಲ್ಲ ಏನಲ್ಲತ್ತೀರಂದ್ರೆ ನೀವು ಕರೆಕ್ಟ್ ಟೈಮಿಗೆ ರೆಡಿ ಆಗಂದಿದಾಗ ಕರೆಕ್ಟ್ ಟೈಮಿಗೆ ರೆಡಿ ಆಗಿರಿ, ನಿಮ್ಮ ಮನೆ ಗೃಹ ಪ್ರವೇಶ ಕರೆಕ್ಟ್ ಟೈಮಿಗೆ ಆಗ್ಯದ, ಇನ್ನು ಹಾಲು ಉಗ್ಸೋ ಕಾರ್ಯಕ್ರಮ ಎಲ್ಲ ಕರೆಕ್ಟ್ ಟೈಮಿಗೆ ಆಗ್ಯದ ಅಂತ ಅವ್ರು ಹೇಳತ್ತಿರು ನಮ್ಗೆ. ಇಷ್ಟು ಫ್ರೆಂಡ್ಸ್, ಇನ್ನು ಮುಂದಿನ ಬ್ಲಾಗಿನ ಸಲುವಾಗಿ ವೇಟ್ ಮಾಡಿರಿ. ಓಕೆನಾ? ನಿಮಗೆಲ್ಲ ಹೆಂಗೆ ಅನ್ಸೋದಂತ ಕಮೆಂಟ್ ಮಾಡಿರಿ.